ನಮಸ್ಕಾರ ಸ್ನೇಹಿತರೆ. ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣರ ಕೆಲವು ಕೇಸ್ನ ವಿಚಾರಗಳು ಬೆಚ್ಚಿ ಬೀಳಿಸ್ತಾ ಇದೆ. ಈಗಾಗಲೇ ಎರಡನೇ ಎಫ್ಐಆರ್ ಸಹ ದಾಖಲಾಗಿದೆ. ಈಗ ದಾಖಲಾಗಿರೋ ಎಫ್ಐಆರ್ ನಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅಂತಕ್ಕಂತಹ ಸೆಕ್ಷನ್ ಅಡಿ ಎರಡನೇ ಎಫ್ಐಆರ್ ದಾಖಲಾಗಿದೆ. ಈಗ ಮತ್ತೊಂದು ಹೊಸ ಎಫ್ಐಆರ್ ದಾಖಲಾಗಿದೆ. ಅದು ಏನ್ ಹೇಳ್ತಾ ಇದೆ ಇದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಈ ಕೇಸ್ಗೆ ಈಗ ನಿಜವಾದ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಗಳು ಸಿಗ್ತಾ ಇದೆ. ಅದರಲ್ಲೂ ಈಗ ಎಫ್ಐಆರ್ ದಾಖಲೆ ಮಾಡಿರ್ತಕ್ಕಂತ ಹೊಸ ಸಂತ್ರಸ್ತೆಯರು ಕೊಡ್ತಾ ಇರ್ತಕ್ಕಂತಹ ದೂರುಗಳು ಮತ್ತು ಮಾಡ್ತಾ ಇರ್ತಕ್ಕಂತ ಆರೋಪಗಳಿದೆಯಲ್ಲ, ಇದು ಪ್ರಜ್ವಲ್ ರೇವಣ್ಣ ಮತ್ತು ರೇವಣ್ಣರನ್ನ ಕಾನೂನಿನ ಇಕ್ಕಳದಲ್ಲಿ ಮತ್ತಷ್ಟು ಬಿಗಿಯಾಗಿ ಸಿಕ್ಕಿಸ್ತಾ ಇದೆ. ಕೆಆರ್ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ಕೇಸ್ ದಾಖಲಾಗಿದೆ ಹೊಸದಾಗಿ. ಈ ಕೇಸ್ನ ದಾಖಲು ಮಾಡಿರೋರು ಮಗ, ತಾಯಿಯನ್ನ ಕಿಡ್ನಾಪ್ ಮಾಡಲಾಗಿದೆ, ಕಾಣೆಯಾಗಿದ್ದಾರೆ, ಕಿಡ್ನಾಪ್ ಮಾಡಿದ್ದಾರೆ ಅನ್ನುವಂತ ದೂರನ್ನ ಈಗ ದಾಖಲಿಸಿದ್ದಾರೆ. ಸ್ನೇಹಿತರೆ, ಆ ತಾಯಿ ಬೇರೆ ಯಾರು ಅಲ್ಲ, ಇದೇ ಪ್ರಜ್ವಲ್ ರೇವಣ್ಣ ಅವರು ದೌರ್ಜನ್ಯ ಎಸಗಿದ್ದಾರೆ ಅಂತ ಹೇಳಲಾಗಿರೋ ವಿಡಿಯೋದಲ್ಲಿರ್ತಕ್ಕಂಥ ಮಹಿಳೆ. ಈ ಪೆನ್ ಡ್ರೈವ್ ಲೀಕ್ ಆಗ್ತಾ ಇದ್ದಾಗೆ ಆ ಹುಡುಗನಿಗೆ ಅವರ ಸಂಬಂಧಿಗಳಿಂದ ವಿಚಾರ ಗೊತ್ತಾಗುತ್ತೆ, ಈ ವಿಡಿಯೋಗಳಲ್ಲಿ ನಿಮ್ಮ ತಾಯಿ ಇದ್ದಾರೆ ಅಂತ. ಆ ತಾಯಿಗೆ ರೇವಣ್ಣ ಫ್ಯಾಮಿಲಿ ಕಡೆಯಿಂದ ಫೋನ್ ಕಾಲ್ ಬರುತ್ತೆ, ಇಲ್ಲಿಗೆ ಬನ್ನಿ ಮಾತಾಡೋಣ ಅಂತ. ಈ ವಿಚಾರನ ಆ ಹುಡುಗ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದಾನೆ. ಸ್ವತಃ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರು ಸಹ ಈ ಬಗ್ಗೆ ರಿಯಾಕ್ಟ್ ಮಾಡಿದರೆ ತನಿಖೆಯನ್ನು ಆದಷ್ಟು ತ್ವರಿತಗೊಳಿಸೋದಕ್ಕೆ ಬೇಕಾದ ಕ್ರಮ ಕೈಗೊಳ್ತೇನೆ ಅಂತ ಹೇಳಿದ್ದಾರೆ. ದೂರು ಸಲ್ಲಿಸಿರ್ತಕ್ಕಂತ ಸಂತ್ರಸ್ತೆಯರಿಗೆ ಸೂಕ್ತ ರಕ್ಷಣೆಯನ್ನು ಸಹ ಕೊಡ್ತೇವೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ಈ ಹಿಂದೆ ಸಹ ತನ್ನ ತಾಯಿಗೆ ಕರೆ ಬರ್ತಾ ಇತ್ತಂತೆ, ಇದನ್ನ ಯುವಕ ಎಫ್ಐಆರ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈಗ ನನ್ನ ತಾಯಿಯನ್ನು ಸಹ ಕಿಡ್ನಾಪ್ ಮಾಡಿದ್ದಾರೆ ಅಂತ ರೇವಣ್ಣ ಫ್ಯಾಮಿಲಿಯ ವಿರುದ್ಧ ಎಫ್ಐಆರ್ ನಲ್ಲಿ ದಾಖಲು ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ನನ್ನ ತಾಯಿಯ ಫೋಟೋ ಮತ್ತು ವಿಡಿಯೋಸ್ ಗಳಿವೆ. ಬಲವಂತವಾಗಿ ಕೈ ಕಾಲುಗಳನ್ನು ಕಟ್ಟಿ ಹಾಕಿ ಅತ್ಯಾಚಾರ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಆ ಹುಡುಗ ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಆ ಹುಡುಗ ಹೇಳಿರೋ ಪ್ರಕಾರ ಆ ತಾಯಿ ನೇರವಾಗಿ ಹೇಳ್ಕೊಂಡಿಲ್ಲ ನನ್ನ ಮೇಲೆ ಈ ತರ ಅತ್ಯಾಚಾರ ಆಗಿದೆ ಅಂತ. ಆದ್ರೆ ಆ ಹುಡುಗನಿಗೆ ತನ್ನ ಸಂಬಂಧಿಕರು, ಸ್ನೇಹಿತರು, ಮಿತ್ರರು ಅವರ ಕಡೆಯಿಂದ ಈ ಎಲ್ಲ ವಿಚಾರಗಳು ಗೊತ್ತಾಗಿದೆ. ತನ್ನ ತಾಯಿಯನ್ನು ಕೈಕಾಲು ಕಟ್ಟಿ ಅತ್ಯಾಚಾರ ಮಾಡಿದ್ದಾರೆ ಈ ಪ್ರಜ್ವಲ್ ರೇವಣ್ಣ ಅಂತ. ಆ ವಿಡಿಯೋ ರಿಲೀಸ್ ಆದ ತಕ್ಷಣ ಆ ಹುಡುಗನ ಫ್ಯಾಮಿಲಿಗೆ ಕರೆ ಹೋಗಿತ್ತಂತೆ, ಯಾವುದೇ ಕಾರಣಕ್ಕೂ ದೂರು ಕೊಡುವಂತಿಲ್ಲ, ತಮ್ಮ ವಿರುದ್ಧ ಸಾಕ್ಷಿ ಹೇಳ್ಬೇಡಿ ಅಂತ ಒತ್ತಡವನ್ನು ಹಾಕಲಾಗಿತ್ತ. ತನಿಖೆಯಿಂದ ಈ ಎಲ್ಲ ವಿಚಾರಗಳು ಹೊರಬರಬೇಕಿದೆ. ಈ ಎಲೆಕ್ಷನ್ ಟೈಮ್ ಅಲ್ಲಿ ಈ ವಿಡಿಯೋ ವೈರಲ್ ಆದ ಬೆನ್ನಲ್ಲೇ ವಿಡಿಯೋದಲ್ಲಿರ್ತಕ್ಕಂತ ಆ ಸಂತ್ರಸ್ತೆಯನ್ನು ಕಿಡ್ನಾಪ್ ಮಾಡಲಾಗಿದೆ ಅಂತ ದೂರು ದಾಖಲಾಗಿದೆ. ಎಚ್ ಡಿ ರೇವಣ್ಣ ಅವರ ಫ್ಯಾಮಿಲಿಯ ಸತೀಶ್ ಬಾಬು ಅಂತಕ್ಕಂಥವ್ರು ತನ್ನ ತಾಯಿಯನ್ನು ಕರೆದುಕೊಂಡು ಹೋಗಿದ್ದಾರೆ, ಇವರಿಂದಲೇ ಕಿಡ್ನಾಪ್ ನಡೆದಿದೆ ಅಂತ ಆ ಹುಡುಗ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಿದ್ದಾರೆ. ಈ ಸತೀಶ್ ಬಾಬು ಅವರು ಭವಾನಿ ರೇವಣ್ಣ ಅವರ ಸಂಬಂಧಿ ಅಂತ ಹೇಳಲಾಗ್ತಾ ಇದೆ. ಹಾಗಾಗಿ ಸಿಎಂ ಸಿದ್ದರಾಮಯ್ಯನವರು ಸಹ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿದ್ದಾರೆ. ಆ ಸಂತ್ರಸ್ತೆ ಎಲ್ಲೇ ಇದ್ರು ಕರೆದುಕೊಂಡು ಬನ್ನಿ, ಅವರಿಗೆ ರಕ್ಷಣೆ ಕೊಡಿ ಅಂತ ಆದೇಶ ಕೊಟ್ಟಿದ್ದಾರೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಈ ವಿಡಿಯೋಸ್ ನಲ್ಲಿ ಯಾವ್ಯಾವ ಸಂತ್ರಸ್ತೆ ಇದ್ದಾರೋ ಅವರೆಲ್ಲರಿಗೂ ಕಾಲ್ ಹೋಗಿರ್ತಕ್ಕಂಥ ಸಂಭವನೀಯತೆ ಇರುತ್ತೆ. ಅವರ ಮೇಲೆ ಒತ್ತಡ ಹಾಕಿರ್ಬೋದು, ಕೇಸ್ ಕೊಡಬೇಡಿ, ನಮ್ಮ ವಿರುದ್ಧ ಸಾಕ್ಷ್ಯ ಹೇಳ್ಬೇಡಿ ಅಂತ. ಈಗ ಆ ಹುಡುಗ ಹೊರಬಂದು ಪ್ರಕರಣನ ದಾಖಲಿಸಿದ್ದಾನೆ. ಇಂತ ಅದೆಷ್ಟು ಪ್ರಕರಣಗಳು ಇನ್ನೂ ಹೊರ ಬರೋದು ಬಾಕಿ ಇದೆಯೋ ಗೊತ್ತಿಲ್ಲ. ಇವರೆಲ್ಲ ಸಾಕ್ಷ್ಯ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಅನುಮಾನ ಯಾಕೆ ಬರುತ್ತಪ್ಪ ಅಂದ್ರೆ, SIT ಅಧಿಕಾರಿಗಳು ಸಂತ್ರಸ್ತ ಮಹಿಳೆಯರನ್ನು ಸಂಪರ್ಕಿಸಿ ಸಾಕ್ಷ್ಯಾಧಾರಗಳನ್ನು ನಮಗೆ ಕೊಡಿ, ನಿಮ್ಮ ಹೇಳಿಕೆಗಳನ್ನು ನೀಡಿ ಅಂತ ಕಾಂಟ್ಯಾಕ್ಟ್ ಮಾಡಿದಾಗ ಅವರೆಲ್ಲ ಹಿಂದೇಟಾಕಿದ್ದಾರೆ, ನಮ್ಮನ್ನು ಬಲವಂತ ಮಾಡಬೇಡಿ, ಇಲ್ಲವಾದ್ರೆ ನಾವು ಆತ್ಮಹತ್ಯೆ ಮಾಡ್ಕೋತೀವಿ ಅಂತೆಲ್ಲ ಬೆದರಿಕೆ ಹಾಕಿದ್ದಾರೆ. ಅಂದ್ರೆ ಇವರನ್ನೂ ಸಹ ಎದುರಿಸಿ ಬೆದರಿಸಿ ಸುಮ್ಮನಿರಿಸೋ ಪ್ರಯತ್ನ ಮಾಡಲಾಗ್ತಾ ಇದೆಯಾ? ಯಾಕಂದ್ರೆ ಈ ಕಿಡ್ನಾಪ್ ಪ್ರಕರಣದ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಅದೇ ಆಗಿರಬಹುದು ಅನ್ನೋ ಅನುಮಾನಗಳು ಮೂಡೋದು ಸಹಜ. ಸ್ನೇಹಿತರೆ, ಈ ಎಲ್ಲದರ ಮಧ್ಯೆ ಮತ್ತೊಬ್ಬ ಮಹಿಳೆ, ವಿಡಿಯೋದಲ್ಲಿ ಇರ್ತಕ್ಕಂಥ ಮತ್ತೊಬ್ಬ ಮಹಿಳೆ ಪ್ರಕರಣ ದಾಖಲು ಮಾಡಿದ್ದಾರೆ. ಅದರಲ್ಲಿ ಹೇಳಿರೋ ಪ್ರಕಾರ ಗನ್ ಪಾಯಿಂಟ್ ಅಲ್ಲಿ ನನ್ನನ್ನು ಅತ್ಯಾಚಾರ ಮಾಡಿದ್ದಾನೆ ಪ್ರಜ್ವಲ್ ರೇವಣ್ಣ ಅಂತ. ಅದರಲ್ಲಿ ಹೇಳಿರೋದೇನಪ್ಪಾ ಅಂದ್ರೆ, ಗನ್ ಪಾಯಿಂಟ್ ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ಎಸಗಲಾಗಿದೆ. ಈಗ ಪ್ರಕರಣ ದಾಖಲು ಮಾಡಿರ್ತಕ್ಕಂಥ ಈ ಮಹಿಳೆ ಯಾರಪ್ಪಾ ಅಂದ್ರೆ, ವಿಡಿಯೋದಲ್ಲಿ ಸ್ವತಃ ಇರೋರು, ನನ್ನ ಮೇಲೆ ಈ ಕೃತ್ಯ ಎಸಗಿದ್ದಾನೆ ಪ್ರಜ್ವಲ್ ರೇವಣ್ಣ ಅಂತ ಆ ಮಹಿಳೆನೇ ಕೇಸ್ ದಾಖಲು ಮಾಡಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ಕೆಲಸ ಆಗಬೇಕಾಗಿತ್ತು, ನಾನು ಪ್ರಜ್ವಲ್ ರೇವಣ್ಣರನ್ನು ಭೇಟಿ ಆಗೋದಕ್ಕೆ ಹೋಗಿದ್ದೆ. ಆದ್ರೆ ಅವತ್ತು ಬ್ಯುಸಿಯಾಗಿದ್ದ ಕಾರಣ ಪ್ರಜ್ವಲ್ ರೇವಣ್ಣರು ನೆಕ್ಸ್ಟ್ ಡೇ ಬನ್ನಿ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ನಾನು ಹೋದೆ, ಹಾಸನದಲ್ಲಿರ್ತಕ್ಕಂಥ MP ಕ್ವಾರ್ಟರ್ಸ್ಗೆ ನಾನು ಭೇಟಿ ಆಗೋದಕ್ಕೆ ಹೋಗಿದ್ದೆ.
ಕೆಳಗಡೆ ತುಂಬಾ ಜನ ಇದ್ರು, ಮೇಲ್ಗಡೆ ಮಹಿಳೆಯರಿದ್ದಾರೆ, ನೀವು ಅಲ್ಲಿಗೆ ಹೋಗಿ ಅಂತ ಪ್ರಜ್ವಲ್ ಸಿಬ್ಬಂದಿ ನನಗೆ ಮೇಲ್ಗಡೆ ಕಳಿಸಿದ್ರು. ಅಲ್ಲಿದ್ದ ಎಲ್ಲ ಮಹಿಳೆಯರು ಹೋದ ನಂತರ ನಾನೊಬ್ಬಳೇ ಉಳಿದೆ. ಆಗ ರೂಮ್ಗೆ ಕರೆದು ಗನ್ ಪಾಯಿಂಟ್ ಅಲ್ಲಿ ನನ್ನ ಮೇಲೆ ಅತ್ಯಾಚಾರ ಮಾಡಿದ್ರು ಅಂತ ಈ ಮಹಿಳೆ ದೂರು ದಾಖಲಿಸಿದ್ದಾರೆ. ಸ್ನೇಹಿತರೆ, ಇದಿಷ್ಟು ಪ್ರಜ್ವಲ್ ರೇವಣ್ಣ ಅವರ ಬಗೆಗಿನ ಹೊಸ ಅಪ್ಡೇಟ್ಸ್. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.